ಗಣೇಶನಿಗೆ ಮೋದಕಗಳೆಂದರೆ ಬಹಳನೇ ಪ್ರಿಯವಾದದ್ದು. ಹಾಗಾಗಿ ಪ್ರತಿ ವರ್ಷ ಗಣೇಶನಿಗೆ ಬಗೆ ಬಗೆಯಾದ ಮೋದಕಗಳನ್ನು ತಯಾರಿಸ್ತೀವಿ. ನಾವು ಇವತ್ತು ಕಾಯಿ ಹಾಗೂ ಕೋವಾವನ್ನು ಬಳಸಿ ಹೇಗೆ ಮೋದಕವನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ತುಪ್ಪ, ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ, ಎಳ್ಳು, ಕೋವಾ, ಸ್ವಲ್ಪ ಉಪ್ಪು ಹಾಗೂ ನೀರು. ಮೊದಲಿಗೆ ಮೋದಕದ ಹಿಟ್ಟನ್ನು ಹೇಗೆ ತಯಾರಿಸಿಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ 1 ಸ್ಪೂನ್ ತುಪ್ಪ ಹಾಗೂ ಉಪ್ಪನ್ನು ಹಾಕಿ ನೀರನ್ನು ಕುದಿಯಲು ಬಿಡಿ. ನೀರು ಕುದಿಯಲು ಶುರುವಾದ ನಂತರ ಅಕ್ಕಿ ಹಿಟ್ಟನ್ನು ಸುರಿಯಿರಿ. ಹಿಟ್ಟನ್ನು ಸುರಿಯುವಾಗ ಗಂಟು ಕಟ್ಟದಿರಲು ನೋಡಿಕೊಳ್ಳಿ. ಉರಿ ಕಡಿಮೆ ಮಾಡಿ ಸೌಟಿನಿಂದ ತಿರುಗಿಸುತ್ತಾ ಹಿಟ್ಟನ್ನು ಬೇಯಿಸಿಕೊಳ್ಳಿ. ನಂತರ ಉರಿಯಿಂದ ಇಳಿಸಿ 5 ನಿಮಿಷ ತಣ್ಣಗಾಗಲು ಬಿಡಿ. ಈಗ ಮೋದಕದ ಹೂರಣವನ್ನು ತಯಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕಡಾಯಿಯನ್ನು ಬಿಸಿ ಮಾಡಿ 2 ಚಮಚ ತುಪ್ಪವನ್ನು ಹಾಕಿ. ಈಗ ಅದರಲ್ಲಿ 2 ಕಪ್ ತೆಂಗಿನ ತುರಿ ಹಾಕಿ ಉರಿಯಿರಿ. ತೆಂಗಿನಕಾಯಿಯಿಂದ ಒಳ್ಳೆಯ ಸುವಾಸನೆ ಬರುವವರೆಗೂ ಫ್ರೈ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ. ನಾವಿಲ್ಲಿ ಕರಗಿಸಿದ ಬೆಲ್ಲವನ್ನು ಮಿಶ್ರಣ ಮಾಡ್ತಾ ಇದ್ದೀವಿ. ಇದು ಗಟ್ಟಿಯಾಗುವವರೆಗೂ ಸೌಟಿನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೋವಾ ಹಾಗೂ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣ ಗಟ್ಟಿಯಾದ ಬಳಿಕ ಸ್ಟವ್ ಆಫ್ ಮಾಡಿ. ಇದಕ್ಕೆ ಸ್ವಲ್ಪ ಹುರಿದ ಎಳ್ಳನ್ನು ಹಾಕಿಕೊಳ್ಳಿ. ಇವಾಗ ನಾದಿದ ಹಿಟ್ಟನ್ನು ಮಾರುಕಟ್ಟೆಯಲ್ಲಿ ಸಿಗುವ ಮೌಲ್ಡ್ಸ್ ಅಥವಾ ಅಚ್ಚುಗಳ ಸಹಾಯದಿಂದ ಮೋದಕದ ಮಿಶ್ರಣವನ್ನು ತುಂಬಿಕೊಳ್ಳಿ. ಗ್ಯಾಸ್ ಮೇಲೆ ಇವಾಗ ಇಡ್ಲಿ ಪಾತ್ರೆಯನ್ನಿಟ್ಟು ಈ ಮೋದಕಗಳನ್ನು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸಿದರೆ ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿಯಾಗಿದೆ. ಪರಿಶುದ್ಧವಾದ ತುಪ್ಪದ ಜೊತೆಗೆ ಇದನ್ನು ಸವಿಯಲು ನೀಡಿ. ಧನ್ಯವಾದಗಳು.